ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅರ್ಜುನನ ಮಗನಾದ ಇರಾವಂತನು ಶಕುನಿಯ ತಮ್ಮಂದಿರನ್ನು ಕೊಂದುದು, ಆ ಇರಾವಂತನನ್ನು ಅಶ್ವಶೃಂಗಿ ಎಂಬ ರಾಕ್ಷಸನು ಕೊಲೆ ಮಾಡಿದುದು ಎಂಬ 90ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ಹೀಗೆ ಭಯಂಕರ ಯುದ್ಧವು ನಡೆಯುವಾಗ ಶಕುನಿಯು ಪಾಂಡವರನ್ನು ಎದುರಿಸಿ ಹೋದನು. ಅವನಿಗೆ ಬೆಂಬಲವಾಗಿ ಕೃತವರ್ಮನು ಪಾಂಡವ ಸೈನ್ಯವನ್ನು ಎದುರಿಸಿದನು. ಇತ್ತಲಿಂದ ಅರ್ಜುನ ಕುಮಾರನು ಬಲಶಾಲಿಯೂ ಯುದ್ಧೋತ್ಸಾಹಿಯೂ ಆದ ಇರಾವಂತನು ಶತ್ರು ಸೇನೆಯನ್ನು ಎದುರಿಸಿದನು. ನೆನಪಿರಲಿ, ಈ ಇರಾವಂತನು ಅರ್ಜುನ ಮತ್ತು ಉಲೂಪಿಯರ ಮಗ. ಉಲೂಪಿಯು ನಾಗಕನ್ಯೆ. ಇವನಾದರೂ ಮಹಾ ತೇಜಸ್ವಿ, ವಿದ್ಯೆ ಬುದ್ಧಿಯಲ್ಲಿಯೂ ವೀರ್ಯದಲ್ಲಿಯೂ ಅಸಮಾನನು. ನಾಗರಾಜ ಕನ್ನಿಕೆಯಾದ ಉಲೂಪಿಯಲ್ಲಿ ಅರ್ಜುನನಿಗೆ ಜನಿಸಿದವನು. ಈ ನಾಗಕುಮಾರನು ಕಾಂಬೋಜ ದೇಶದಲ್ಲಿ ಹುಟ್ಟಿದ ಮತ್ತು ನದೀಜ ಮಹೀಜಗಳೆಂಬ ಒಳ್ಳೆಯ ಜಾತಿಯ ಕುದುರೆಗಳಿಂದಲೂ ಆರಟ್ಟ, ಸಿಂಧು, ವನಾಯುಜ ದೇಶಗಳಲ್ಲಿ ಹುಟ್ಟಿ ಶುದ್ಧವಾದ ಬಿಳಿ ಬಣ್ಣವುಳ್ಳವುಗಳಾಗಿ ಪರ್ವತ ಪ್ರಾಂತ್ಯಗಳಲ್ಲಿಯೇ ಬೆಳೆದ ಉತ್ತಮ ಜಾತ್ಯಶ್ವಗಳಿಂದಲೂ ಪರಿವೃತನಾಗಿ ಯುದ್ಧಕ್ಕೆ ಬಂದನು. ಆ ಕುದುರೆಗಳೆಲ್ಲವೂ ಸುವರ್ಣಾಲಂಕೃತಗಳಾಗಿ ಯುದ್ಧದಲ್ಲಿ ಸುಶಿಕ್ಷಿತಗಳಾಗಿದ್ದವು. ಗಾಳಿಯಂತೆ ವೇಗದಿಂದ ಹೋಗತಕ್ಕ ತಿತ್ತಿರಿ ದೇಶದ ಜಾತ್ಯಶ್ವಗಳು ಇದ್ದವು. ಕವಚಧಾರಿಗಳಾದ ವೀರಯೋಧರಿಂದ ನಡೆಸಲ್ಪಟ್ಟ ಈ ದೊಡ್ಡ ಅಶ್ವ ಸೇನೆಗಳೊಡನೆ ಸೇರಿ ಇರಾವಂತನು ಯುದ್ಧಕ್ಕೆ ಬಂದನು. ಇವನ ತಾಯಿ ಉಲೂಪಿ ಎಂಬುವಳು ಐರಾವತನೆಂಬ ನಾಗರಾಜನ ಮಗಳು. ಅವಳಿಗೆ ವಿವಾಹವಾದ ತರುಣದಲ್ಲಿಯೇ ಗರುಡನು ಇವಳ ಪತಿಯಾದ ನಾಗನನ್ನು ಕೊಂದುದರಿಂದ ಅವಳು ಸಂತಾನವಿಲ್ಲದ ವಿಧವೆಯಾಗಿದ್ದಳು. ಇಂತಹ ಶೋಚನೀಯ ಅವಸ್ಥೆಯಲ್ಲಿದ್ದ ಆಕೆಯನ್ನು ಐರಾವತನು ಅರ್ಜುನನಿಗೆ ಕೊಟ್ಟು ತಿರುಗಿ ಮದುವೆ ಮಾಡಿದನು. ಅರ್ಜುನನು ಕೂಡ ತನ್ನಲ್ಲಿ ಕಾಮವಶಳಾಗಿ ಬಂದ ಆಕೆಯನ್ನು ಮುಂದಿನ ಕಾರ್ಯಾರ್ಥವಾಗಿ ಪರಿಗ್ರಹಿಸಿದನು. ಹೀಗೆ ಈ ಇರಾವಂತನು ಅರ್ಜುನನಿಗೆ ಅನ್ಯ ಕ್ಷೇತ್ರದಲ್ಲಿ, ಅಂದರೆ ಬೇರೆಯವನಿಗೆ ವಿವಾಹಿತವಾಗಿದ್ದ ಸ್ತ್ರೀಯಲ್ಲಿ ಹುಟ್ಟಿದವನು. ಇವನು ನಾಗಲೋಕದಲ್ಲಿಯೇ ಇರುತ್ತಾ ತನ್ನ ತಾಯಿಯಿಂದ ಬೆಳೆಸಲ್ಪಡುತ್ತಿದ್ದನು. ಇವನ ಚಿಕ್ಕ ತಂದೆಯು ದುರಾತ್ಮನು ಆದ ಅಶ್ವಸೇನನು ಅರ್ಜುನನಲ್ಲಿ ತನಗಿದ್ದ ದ್ವೇಷದಿಂದ ಇವನನ್ನು ಮನೆಯಿಂದ ಹೊರಡಿಸಿಬಿಟ್ಟನು. ಆಗ ಈ ಇರಾವಂತನು ತನ್ನ ತಂದೆಯಾದ ಅರ್ಜುನನು ಸ್ವರ್ಗದಲ್ಲಿರುವುದನ್ನು ಕೇಳಿ ಇಂದ್ರಲೋಕಕ್ಕೆ ಹಾರಿಹೋಗಿ ಅಲ್ಲಿದ್ದ ಅರ್ಜುನನನ್ನು ಕಂಡು ನಮಸ್ಕರಿಸಿ ಅವನ ಮುಂದೆ ಬದ್ಧಾಂಜಲಿಯಾಗಿ ನಿಂತು ಹೀಗೆಂದು ವಿಜ್ಞಾಪಿಸುವನು. ಓ ಮಹಾತ್ಮ, ನಾನು ನಿನ್ನ ಮಗನು. ನಿನಗೆ ಮಂಗಳವಾಗಲಿ. ನನಗೆ ಇರಾವಂತನೆಂದು ಹೆಸರು. ನಾಗಲೋಕದಲ್ಲಿ ನನ್ನ ತಾಯಿಯಾದ ಉಲೂಪಿಯೊಡನೆ ನಿನಗೆ ಸಂಬಂಧವುಂಟಾಗಿ ಅವಳಲ್ಲಿ ನಾನು ಹುಟ್ಟಿದವನು ಎಂದನು. ಆಗ ಅರ್ಜುನನಿಗೆ ಹಿಂದಿನ ವೃತ್ತಾಂತಗಳೆಲ್ಲವೂ ನೆನಪಿಗೆ ಬಂದವು. ಗುಣಗಳಲ್ಲಿ ತನಗೆ ಸಮವಾದ ಆ ಮಗನನ್ನು ಪ್ರೀತಿಯಿಂದ ಅಲಂಗಿಸಿಕೊಂಡು ಅವನನ್ನು ಇಂದ್ರನ ಅರಮನೆಗೆ ಕರೆದುಕೊಂಡು ಹೋದನು. ಅರ್ಜುನನ ಆಜ್ಞಾನುಸಾರವಾಗಿ ಇವನು ದೇವಲೋಕದಲ್ಲಿಯೇ ಸ್ವಕಾರ್ಯಕ್ಕಾಗಿ ಇರುತ್ತಿದ್ದನು. ಅರ್ಜುನನು ಆ ಪುತ್ರನನ್ನು ಅಲ್ಲಿ ಬಿಟ್ಟು ಬರುವಾಗ ಅವನು ಇಂದ್ರನನ್ನು ಕುರಿತು, ಓ ಜನಕ, ಅಂದರೆ ಆ ಇರಾವಂತನು ಅರ್ಜುನನನ್ನು ಕುರಿತು, ಓ ಜನಕ, ನಾನು ನಿನ್ನ ಪುತ್ರನೂ ಸೇವಕನೂ ಆಗಿರುವೆನು. ನಿನಗೆ ಯಾವ ಕಾರ್ಯವಿದ್ದರೂ ಹೇಳು. ನಿನ್ನ ಇಷ್ಟವೇನಿದ್ದರೂ ನಡೆಸಿಕೊಡುವೆನು. ನಿಸ್ಸಂಕೋಚವಾಗಿ ಆಜ್ಞಾಪಿಸು ಎಂದನು. ಆಗ ಅರ್ಜುನನು ಅವನನ್ನು ಪ್ರೇಮದಿಂದ ಅಪ್ಪಿಕೊಂಡು, ಕುಮಾರ, ನಿನ್ನ ಪ್ರೀತಿಗೆ ಸಂತೋಷಿಸಿದೆನು. ಮುಂದೆ ಯುದ್ಧ ಕಾಲದಲ್ಲಿ ನೀನು ನಮಗೆ ಸಹಾಯ ಮಾಡಬೇಕು. ಇದೇ ನನಗೆ ನಿನ್ನಿಂದ ಆಗಬೇಕಾದ ಕಾರ್ಯವು ಎಂದನು. ಆಗ ಇರಾವಂತನು ಹಾಗೆಯೇ ಆಗಲೆಂದು ಅವನಿಗೆ ಪ್ರತಿಜ್ಞೆ ಮಾಡಿಕೊಟ್ಟಿದ್ದನು. ಅದರಂತೆ ಇರಾವಂತನು ಈಗ ದೊಡ್ಡ ಕುದುರೆಗಳ ಸೈನ್ಯದೊಡನೆ ಯುದ್ಧದಲ್ಲಿ ಪಾಂಡವರ ಸಹಾಯಕ್ಕಾಗಿ ಬಂದನು. ಅವನಲ್ಲಿದ್ದ ಕುದುರೆಗಳೆಲ್ಲವೂ ಇಷ್ಟ ಬಂದ ರೂಪವನ್ನು, ವರ್ಣವನ್ನು, ವೇಗವನ್ನು ಪಡೆಯತಕ್ಕ ಶಕ್ತಿಯುಳ್ಳವು. ಸುವರ್ಣಾಲಂಕೃತಗಳಾಗಿ ನಾನಾ ವರ್ಣವುಳ್ಳ ಅಂತಹ ಲಕ್ಷೋಪಲಕ್ಷ ಕುದುರೆಗಳು ಸಮುದ್ರದಿಂದ ಎದ್ದು ಬಂದ ಹಂಸಗಳಂತೆ ಇರಾವಂತನೊಡನೆ ಬಂದವು. ಯುದ್ಧರಂಗಕ್ಕೆ ಬಂದೊಡನೆ ಆ ಕುದುರೆಗಳು ನಿನ್ನ ಕಡೆಯ ಅಶ್ವಸೇನೆಗಳನ್ನೆದುರಿಸಿ ತಮ್ಮ ಮೂತಿಗಳಿಂದ ನಿನ್ನ ಕುದುರೆಗಳನ್ನು ಹೊಡೆಯುತ್ತಾ ಗುರ ಗುರ ಧ್ವನಿಗಳೊಡನೆ ಮೂಗಿನಿಂದ ಮೂಗನ್ನು, ನೆತ್ತಿಯಿಂದ ನೆತ್ತಿಯನ್ನು ಹೊಡೆದು ಅಪ್ಪಳಿಸಲಾರಂಭಿಸಿದವು. ಇವು ಹೊಡೆದು ಕೆಡಹುತ್ತಿದ್ದ ನಿನ್ನ ಕಡೆಯ ಕುದುರೆಗಳು ಸತ್ತು ಬೀಳುವಾಗ ಗರುಡನ ಹಾರಾಟದಿಂದ ಉಂಟಾದ ಶಬ್ದದಂತೆ ಭಯಂಕರ ಶಬ್ದ ಉಂಟಾಗಿತು.
ನಿನ್ನ ಕಡೆಯ ರಾಹುತರು ಕೂಡ ಪ್ರಯತ್ನದಿಂದ ಈ ಕುದುರೆಗಳನ್ನು ಹೊಡೆದು ಕೊಲ್ಲುತ್ತಿದ್ದರು. ಹೀಗೆ ಭಯಂಕರವಾದ ಯುದ್ಧವು ನಡೆಯುತ್ತಿರುವಾಗ ಉಭಯ ಪಕ್ಷಗಳಲ್ಲಿಯೂ ಬಹಳವಾಗಿ ಕುದುರೆಗಳು ನಷ್ಟವಾದವು. ಕುದುರೆಯ ರಾಹುತರಿಗೆ ತಮ್ಮಲ್ಲಿದ್ದ ಶಸ್ತ್ರಗಳೆಲ್ಲವೂ ಮುಗಿದು ಕುದುರೆಗಳು ನಷ್ಟವಾಗಿ ಯುದ್ಧ ಶ್ರಮವು ಹೆಚ್ಚಾಯಿತು. ಹೀಗೆ ಕುದುರೆಯ ಸೈನ್ಯವೆಲ್ಲವೂ ಬಹಳ ಮಟ್ಟಿಗೆ ನಷ್ಟವಾಗಿ ಸೈನ್ಯದಲ್ಲಿ ಸ್ವಲ್ಪ ಮಾತ್ರವೇ ಕುದುರೆಗಳು ಉಳಿದಿರುವುದನ್ನು ಕಂಡು ಶಕುನಿಯ ತಮ್ಮಂದಿರೆಲ್ಲರೂ ಕೋಪದಿಂದ ಇರಾವಂತನನ್ನು ಎದುರಿಸುವುದಕ್ಕೆ ಬಂದರು. ಇವರು ವಾಯುವೇಗವುಳ್ಳ ಮತ್ತು ಬಲಾಢ್ಯಗಳಾದ ಉತ್ತಮ ಜಾತಿಯ ಕುದುರೆಗಳನ್ನೇರಿ ಆ ಇರಾವಂತನನ್ನು ಎದುರಿಸಿದರು. ಈ ಶಕುನಿಯ ಸಹೋದರರಾದ ಗಜ, ಗವಾಕ್ಷ, ಕೃಷಕ, ಚರ್ಮವಂತ, ಅರ್ಜಯ, ಶುಕರೆಂಬ ಈ 6 ಮಂದಿಯು ಮಹಾಬಲಾಢ್ಯರು. ಇವರು ದೊಡ್ಡ ಸೈನ್ಯದೊಡನೆ ಹೊರಟರು. ಶಕುನಿಯು ಮತ್ತು ಇನ್ನೂ ಅನೇಕ ಯೋಧರು ಅವರಿಗೆ ಬೆಂಬಲವಾಗಿ ಹಿಂಬಾಲಿಸಿದರು. ಯುದ್ಧ ಕುಶಲರು, ಭಯಂಕರ ಸ್ವರೂಪವುಳ್ಳವರು ಆದ ಈ 6 ಮಂದಿಯು ಶತ್ರು ಸೈನ್ಯವನ್ನು ಭೇದಿಸಿಕೊಂಡು ಇರಾವಂತನನ್ನು ಎದುರಿಸಿ ವೇಗದಿಂದ ಬಂದರು. ಇವರನ್ನು ಕಂಡೊಡನೆ ಇರಾವಂತನು ತನ್ನ ಅಶ್ವಯೋಧರನ್ನು ಕುರಿತು, ಎಲೈ ವೀರರೇ, ಅದು ಆ ಧಾರ್ತ್ರ ರಾಷ್ಟ್ರನ ಯೋಧರು ಬರುತ್ತಿರುವರು. ಅವರ ಪರಿವಾರಗಳೊಡನೆಯೂ ವಾಹನಗಳೊಡನೆಯೂ ಶೀಘ್ರದಲ್ಲಿಯೇ ಅವರನ್ನು ಯಮಪುರಿಗೆ ಕಳುಹಿಸುವ ಯತ್ನವನ್ನು ಮಾಡಿರಿ ಎಂದನು. ಅವರೆಲ್ಲರೂ ಅಪ್ಪಣೆ ಎಂದು ಹೇಳಿ ಕೌರವ ಸೈನ್ಯವನ್ನು ಬಡಿದು ಕೆಡಹಲಾರಂಭಿಸಿದರು. ಅನೇಕ ಸೈನ್ಯಗಳು ನಷ್ಟವಾದವು. ಆಗ ಶಕುನಿ ಮೊದಲಾದ ಸುಬಲ ಪುತ್ರರೆಲ್ಲರೂ ಕೋಪದಿಂದ ಸುತ್ತಿ ಮುತ್ತಿ ಇರಾವಂತನನ್ನು ಬಾಣದಿಂದ ಹೊಡೆಯಲಾರಂಭಿಸಿದರು. ಪ್ರಾಸಗಳಿಂದಲೂ ಬಾಣಗಳಿಂದಲೂ ಇರಾವಂತನನ್ನು ಅನೇಕರು ನಾನಾ ಕಡೆಯಿಂದ ಹೊಡೆಯುತ್ತಿರಲು ಅವರ ಮೈಯಲ್ಲೆಲ್ಲ ರಕ್ತವು ಸುರಿಯಲಾರಂಭಿಸಿತು. ಎದೆಯಲ್ಲಿಯೂ ಬೆನ್ನಿನಲ್ಲಿಯೂ ಶರೀರದ ಉಭಯ ಪಾರ್ಶ್ವಗಳಲ್ಲಿಯೂ ಬಾಣಗಳು ನಾಟಿಕೊಂಡವು. ಅನೇಕರು ತನ್ನನ್ನು ಸುತ್ತಿ ಮುತ್ತಿ ಹೊಡೆಯುತ್ತಿದ್ದರೂ ತಾನು ಒಂಟಿಯಾಗಿ ಸಿಕ್ಕಿಬಿದ್ದಿದ್ದರು. ಇರಾವಂತನು ಧೈರ್ಯಗೆಡದೆ ಅಂಕುಶದಿಂದ ಚುಚ್ಚಲ್ಪಟ್ಟ ಆನೆಯಂತೆ ಕೋಪಗೊಂಡು ತನ್ನ ಬಾಣ ಪ್ರಹಾರದಿಂದ ಅವರನ್ನು ಮೋಹಗೊಳಿಸಿದನು. ಮೊದಲು ತನ್ನ ಮೈಯಲ್ಲಿ ನಾಟಿದ್ದ ಪ್ರಾಸಗಳನ್ನೇ ಕಿತ್ತು ಆ ಸುಬಲ ಪುತ್ರರನ್ನು ಅವುಗಳಿಂದಲೇ ಹೊಡೆಯುತ್ತಿದ್ದನು. ಕೊನೆಗೆ ಇರಾವಂತನು ತೀಕ್ಷ್ಣವಾದ ಒಂದು ಕತ್ತಿಯನ್ನು ಗುರಾಣಿಯನ್ನು ಕೈಗೆತ್ತಿಕೊಂಡು ತನ್ನ ಬಾಣ ಪ್ರಹಾರದಿಂದ ಪ್ರಜ್ಞೆ ತಪ್ಪಿದಂತಿದ್ದ ಸುಬಲ ಪುತ್ರರನ್ನು ಕೊಲ್ಲುವುದಕ್ಕಾಗಿ ಕಾಲು ನಡೆಯಿಂದಲೇ ಓಡಿ ಬಂದನು. ಇಷ್ಟರಲ್ಲಿಯೇ ಸುಬಲ ಪುತ್ರರು ಚೇತರಿಸಿಕೊಂಡು ಅವನನ್ನು ಎದುರಿಸಿದರು. ಆಗ ಇರಾವಂತನು ಖಡ್ಗ ಯುದ್ಧದಲ್ಲಿ ತನಗಿರುವ ಹಸ್ತಲಾಘವವನ್ನೆಲ್ಲ ತೋರಿಸುತ್ತಾ ದೇವ ಮಾನುಷ ಗತಿಗಳಿಂದ ಆ ರಣರಂಗದಲ್ಲಿ ಗುಡುಗಾಡುತ್ತಿದ್ದನು. ಸುಬಲ ಪುತ್ರರು ವೇಗದಿಂದ ಕುದುರೆಗಳನ್ನು ಬಿಟ್ಟುಕೊಂಡು ಸಂಚರಿಸುತ್ತಿದ್ದರು. ಪಾದಚಾರಿಯಾದ ಅವನನ್ನು ಹಿಡಿಯಲು ಅವಕಾಶವನ್ನು ಪಡೆಯಲಿಲ್ಲ. ಅಂತರಿಕ್ಷದಿಂದ ಹಾರಿ ಭೂಮಿಯಲ್ಲಿ ಸಂಚರಿಸುತ್ತಿದ್ದಾಗ ಅವನನ್ನು ಹಿಡಿಯುವುದಕ್ಕಾಗಿ ಅವನ ಸುತ್ತಲೂ ಮುತ್ತಿಕೊಂಡರು. ಇಷ್ಟರಲ್ಲಿಯೇ ಇರಾವಂತನು ತನ್ನ ಸಮೀಪಕ್ಕೆ ಬಂದ ಅವರ ಮೇಲೆ ಕತ್ತಿಯನ್ನು ಬೀಸಿ ಏಕಕಾಲದಲ್ಲಿ ಅವರ ದೇಹಗಳನ್ನು ತುಂಡು ಮಾಡಿಬಿಟ್ಟನು. ಅವರ ಕೈಯಲ್ಲಿದ್ದ ಶಸ್ತ್ರಗಳು ಜಾರಿ ಬಿದ್ದವು. ಎಲ್ಲರೂ ಪ್ರಾಣವನ್ನು ನೀಗಿ ನೆಲದಲ್ಲಿ ಬಿದ್ದರು. ಅವರಲ್ಲಿ ವೃಷಕನೆಂಬುವನೊಬ್ಬನು ಮಾತ್ರ ಮೈಯೆಲ್ಲ ಗಾಯಪಟ್ಟು ಕೊನೆಗೆ ಆ ಭಯಂಕರವಾದ ಕೊಲೆಯಿಂದ ತಪ್ಪಿಸಿಕೊಂಡು ಓಡಿಹೋದನು. ಶಕುನಿಯ ಸಹೋದರರೆಲ್ಲರೂ ಮೃತರಾದುದನ್ನು ನೋಡಿ ದುರ್ಯೋಧನನ ಮನಸ್ಸಿಗೆ ಮಹತ್ತಾದ ಭೀತಿಯು ಹುಟ್ಟಿತು. ಈ ಭಯದಿಂದ ಅವನು ಅಶ್ವಶೃಂಗಿ ಎಂಬ ರಾಕ್ಷಸನ ಬಳಿಗೆ ಓಡಿಹೋದನು. ಆ ರಾಕ್ಷಸನಾದರೂ ಮಹಾಭಯಂಕರ ರೂಪವುಳ್ಳವನು, ಧನುರ್ಯುದ್ಧದಲ್ಲಿ ನಿಪುಣನು, ಬಹಳ ಮಾಯಗಳನ್ನು ಬಲ್ಲವನು. ಹಿಂದೆ ಭೀಮನು ಬಕನನ್ನು ಕೊಂದುದಕ್ಕಾಗಿ ಪಾಂಡವರಲ್ಲಿ ಮಹಾದ್ವೇಷವುಳ್ಳವನು. ಅಂತಹ ಅಶ್ವಶೃಂಗಿಯನ್ನು ನೋಡಿ ದುರ್ಯೋಧನನು, ಓ ವೀರ, ಮಾಯಾವಿಯಾದ ಆ ಅರ್ಜುನನ ಮಗನು ನಿಮ್ಮ ಸೈನ್ಯವನ್ನು ಹೇಗೆ ನಾಶ ಮಾಡಿಬಿಟ್ಟನು ನೋಡಿದೆಯಾ? ನೀನು ಅವನಂತೆಯೇ ಮಾಯೆಯನ್ನು ಬಲ್ಲವನು, ಕಾಮ ಸಂಚಾರ ಶಕ್ತಿಯುಳ್ಳವನು, ಪಾಂಡವರಲ್ಲಿ ಬದ್ಧ ದ್ವೇಷವುಳ್ಳವನು. ಆದುದರಿಂದ ಈಗಲೇ ನೀನು ಆ ಅರ್ಜುನನ ಮಗನನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಬೇಕು ಎಂದನು. ಅದಕ್ಕೆ ಆ ರಾಕ್ಷಸನು, ಇದೋ ಹೊರಟೆನು ಎಂದು ಹೇಳಿ ದೊಡ್ಡ ಸಿಂಹನಾದವನ್ನು ಮಾಡುತ್ತಾ ವೀರರು, ಯುದ್ಧ ಕುಶಲರು, ಶಸ್ತ್ರಪಾಣಿಗಳು ಆದ ಅನೇಕ ಸೈನ್ಯಗಳಿಂದ ಪರಿವೃತನಾಗಿ ಹೊರಟನು. ಹಿಂದೆ ಸತ್ತುಳಿದ 2,000 ಕುದುರೆಗಳನ್ನು ಸೇರಿಸಿಕೊಂಡು ಇರಾವಂತನನ್ನು ಎದುರಿಸಿ ಹೋದನು. ಹೀಗೆ ತನ್ನನ್ನು ಕೊಲ್ಲುವುದಕ್ಕಾಗಿ ಬರುವ ರಾಕ್ಷಸನನ್ನು ನೋಡಿ ಇರಾವಂತನು ದೊಡ್ಡ ಅಶ್ವಸೈನ್ಯದೊಡನೆ ಅವನನ್ನು ಎದುರಿಸಿದನು. ಇದನ್ನು ಕಂಡು ರಾಕ್ಷಸನು ತನ್ನ ಮಾಯೆಯನ್ನು ಪ್ರಯೋಗಿಸಲಾರಂಭಿಸಿದನು. ಈ ಮಾಯೆಯನ್ನು ಈ ಮಾಯೆಯಿಂದ ಅವನು ಶಸ್ತ್ರಪಾಣಿಗಳಾದ ಒಳ್ಳೆ ರಾಹುತರಿಂದ ಕೂಡಿದ ಅನೇಕ ಮಾಯಾ ತುರಗಗಳನ್ನು ಕಲ್ಪಿಸಲಾರಂಭಿಸಿದನು.
ಇರಾವಂತನಲ್ಲಿ ಎಷ್ಟು ಕುದುರೆಗಳ ಸೈನ್ಯವಿತ್ತೋ ಅಷ್ಟೇ ಕುದುರೆಗಳನ್ನು ತನ್ನ ಮಾಯೆಯಿಂದ ಕಲ್ಪಿಸಿದರು. ಭಯಂಕರ ರೂಪವುಳ್ಳವರು, ಉಗ್ರರು, ಯುದ್ಧ ಸಮರ್ಥರು ಆದ 2,000 ರಾಕ್ಷಸ ಯೋಧರು ಇರಾವಂತನ ಕುದುರೆಗಳನ್ನು ಎದುರಿಸಿ ಹೊಡೆಯಲಾರಂಭಿಸಿದರು. ಅನ್ಯೋನ್ಯ ಪ್ರಹಾರದಿಂದ ಉಭಯ ಪಕ್ಷದಲ್ಲಿಯೂ ಅನೇಕ ಅಶ್ವಗಳು ಹತವಾದವು. ತಮ್ಮ ಸೈನ್ಯಗಳೆಲ್ಲವೂ ಹತವಾದುದನ್ನು ನೋಡಿ ಇರಾವಂತನು ಅಶ್ವಶೃಂಗಿಯು ಇಬ್ಬರೇ ಇಂದ್ರ ವೃತ್ರರಂತೆ ದ್ವಂದ್ವ ಯುದ್ಧಕ್ಕೆ ನಿಂತರು. ರಾಕ್ಷಸನು ಮೇಲೆ ಬೀಳುವುದನ್ನು ನೋಡಿ ಇರಾವಂತನು ವೇಗದಿಂದ ಮೇಲೆ ಬಿದ್ದು ಅವನನ್ನು ಹೊಡೆದನು. ಆಗಲೇ ಇರಾವಂತನು ತನ್ನ ಶಸ್ತ್ರದಿಂದ ಆ ರಾಕ್ಷಸನ ಬಿಲ್ಲನ್ನು, ಕವಚವನ್ನು, ಕೇಟಕವನ್ನು ಭೇದಿಸಿದನು. ಇದರಿಂದ ಅಶ್ವಶೃಂಗಿಯು ಕೋಪಾಯುಕ್ತನಾಗಿ ಇರಾವಂತನನ್ನು ಮೋಹಗೊಳಿಸುತ್ತಾ ಅಂತರಿಕ್ಷಕ್ಕೆ ಹಾರಿಬಿಟ್ಟನು. ಅದರಂತೆಯೇ ಇರಾವಂತನು ಆ ರಾಕ್ಷಸನನ್ನು ಮೋಹಗೊಳಿಸತಕ್ಕ ಮಾಯೆಯಿಂದ ಆಕಾಶಕ್ಕೆ ಹಾರಿ ಅಲ್ಲಿ ವಿಧ ವಿಧವಾದ ಆಕೃತಿಗಳಿಂದ ಕಾಣಿಸುತ್ತಾ ಆ ರಾಕ್ಷಸನ ಮೇಲೆ ಎಡಬಿಡದೆ ಬಾಣಗಳನ್ನು ಸುರಿಸಿ ಅವನ ದೇಹಾವಯವಗಳನ್ನೆಲ್ಲ ಗಾಯಪಡಿಸಿದನು. ಓ ರಾಜೇಂದ್ರ, ಆದರೇನು, ಆ ಅಶ್ವಶೃಂಗಿಗೆ ಅದ್ಭುತವಾದ ಒಂದು ಮಾಯಾಶಕ್ತಿಯುಂಟು. ಅವನಿಗೆ ಬಾಣಗಳಿಂದ ಮೈಯೆಲ್ಲ ತುಂಡು ತುಂಡಾದರೂ ತಿರುಗಿ ತಿರುಗಿ ಅವನ ಆಕಾರವನ್ನು ಯೌವನವನ್ನು ತಾಳಿ ನಿಲ್ಲುವನು. ಓ ರಾಜೇಂದ್ರ, ರಾಕ್ಷಸರು ಸಹಜವಾಗಿ ಅನೇಕ ಮಾಯಗಳನ್ನು ಬಲ್ಲವರು. ಇಷ್ಟ ಬಂದ ರೂಪವನ್ನು ವಯಸ್ಸನ್ನು ಹೊಂದಬಲ್ಲವರು. ಇದರಿಂದ ಆ ರಾಕ್ಷಸನ ಮೈಯನ್ನು ಕತ್ತರಿಸಿದಷ್ಟು ಅವನ ದೇಹವು ದೃಢವಾಗಿಯೂ ದೊಡ್ಡದಾಗಿಯೂ ಬೆಳೆಯುತ್ತಾ ಬಂದಿತು. ಇರಾವಂತನು ಅವನನ್ನು ಬಿಡದೆ ಕೊಡಲಿಯಿಂದ ಅವನ ಅಂಗಾಂಗಗಳನ್ನು ಬಾರಿ ಬಾರಿಗೂ ಕಡಿಯುತ್ತಾ ಬಂದನು. ಮರವನ್ನು ಕಡಿದಂತೆ ಕಡಿದರೂ ಆ ರಾಕ್ಷಸನು ಉತ್ಸಾಹದಿಂದ ಕೂಗುತ್ತಿದ್ದನು. ಅವನ ಕೂಗಾಟವು ಭಯಂಕರವಾಯಿತು. ಕೊಡಲಿಯ ಗಾಯಗಳಿಂದ ಅವನ ಮೈಯಲ್ಲೆಲ್ಲ ರಕ್ತವು ಕಿತ್ತುಕೊಂಡಿತು. ರಾಕ್ಷಸನಿಗೆ ಅತ್ಯಾಕ್ರೋಶವು ಹುಟ್ಟಿ ಆ ಇರಾವಂತನನ್ನು ಹಿಡಿಯಬೇಕೆಂದು ದೊಡ್ಡ ಆಕಾರವನ್ನು ತಾಳಿದನು. ಎಲ್ಲರೂ ನೋಡುತ್ತಿರುವ ಹಾಗೆಯೇ ಆ ರಾಕ್ಷಸನು ಭಯಂಕರ ಆಕಾರದಿಂದ ಹಿಡಿಯುವುದಕ್ಕಾಗಿ ಬರುವುದನ್ನು ಕಂಡು ತಾನು ಬೇರೊಂದು ಮಾಯೆಯನ್ನು ಇರಾವಂತನು ಪ್ರಯೋಗಿಸಿದನು. ಆ ಮಾಯಾ ಬಲದಿಂದ ಅವನ ತಾಯಿಯ ಬಳಗವೆಲ್ಲವೂ ಈ ಇರಾವಂತನ ಸಮೀಪಕ್ಕೆ ಬಂದು ಸೇರಿದವು. ಹೀಗೆ ಅನೇಕ ಸರ್ಪಗಳಿಂದ ಪರಿವೃತನಾದ ಇರಾವಂತನು ತಾನು ಆದಿಶೇಷನಂತೆ ದೊಡ್ಡ ಆಕಾರವನ್ನು ತಾಳಿದನು. ತನ್ನ ಸುತ್ತಲೂ ಇದ್ದ ಸರ್ಪಗಳನ್ನೆಲ್ಲ ಆ ರಾಕ್ಷಸನ ಮೇಲೆ ಬಿಟ್ಟನು. ಸರ್ಪಗಳು ಆ ರಾಕ್ಷಸನ ಅಂಗಾಂಗಗಳೆಲ್ಲವನ್ನೂ ಮುಚ್ಚಿಕೊಂಡವು. ಆಗ ರಾಕ್ಷಸನು ತನ್ನ ಮಾಯೆಯಿಂದ ಗರುಡನ ಆಕೃತಿಯನ್ನು ತಾಳಿ ಆ ಸರ್ಪಗಳನ್ನೆಲ್ಲ ತಿಂದು ಬಿಟ್ಟನು. ಹೀಗೆ ತನ್ನ ತಾಯಿಯ ಬಳಗವೆಲ್ಲ ನಷ್ಟವಾದುದನ್ನು ನೋಡಿ ಇರಾವಂತನಿಗೆ ಸ್ವಲ್ಪ ಹೊತ್ತಿನವರೆಗೆ ಏನೆಂದು ತೋಚದೆ ಹೋಯಿತು. ಭ್ರಾಂತನಾದಂತೆ ಅವನು ನಿಂತಿರುವಾಗ ಕಿರೀಟ ಕುಂಡಲಗಳಿಂದ ಅಲಂಕೃತವಾಗಿ ಕಮಲಕ್ಕೂ ಚಂದ್ರನಿಗೂ ಸಾಟಿಯಾದ ಆ ಇರಾವಂತನ ತಲೆಯನ್ನು ರಾಕ್ಷಸನು ಖಡ್ಗದಿಂದ ಛೇದಿಸಿಬಿಟ್ಟನು. ಅರ್ಜುನ ಪುತ್ರನಾದ ಇರಾವಂತನು ಹೀಗೆ ಹತನಾಗಿ ಬಿದ್ದ ಮೇಲೆ ಕೌರವರ ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯುಂಟಾಯಿತು. ತಿರುಗಿ ಉಭಯ ಸೈನ್ಯಗಳಿಗೂ ಘೋರ ಯುದ್ಧವು ಆರಂಭವಾಯಿತು. ಆನೆಗಳು, ಕುದುರೆಗಳು, ಕಾಲಾಳುಗಳು ಸಿಕ್ಕಿದ ಹಾಗೆ ಯುದ್ಧ ಮಾಡತೊಡಗಿದವು. ಆನೆಗಳು ಇತರ ಸೈನ್ಯಗಳನ್ನೆಲ್ಲ ಬಡಿದು ಕೊಲ್ಲುತ್ತಿದ್ದವು. ಕಾಲಾಳುಗಳಿಂದ ರಥಾಶ್ವಗಳು, ಆನೆಗಳು ಹತವಾದವು. ಹಾಗೆಯೇ ರಥಿಕರಿಂದ ಆನೆಗಳು, ಕುದುರೆಗಳು, ಕಾಲಾಳುಗಳು ಅನೇಕವಾಗಿ ಕೊಲ್ಲಲ್ಪಟ್ಟವು. ಈ ಯುದ್ಧದ ಸಂಭ್ರಮದಲ್ಲಿ ಅರ್ಜುನನಿಗೆ ತನ್ನ ಮಗನು ವಧಿಸಲ್ಪಟ್ಟ ಸಂಗತಿಯೇನೂ ತಿಳಿಯಲಿಲ್ಲ. ಅವನು ಭೀಷ್ಮನಿಗೆ ಬೆಂಗಾವಲಾಗಿದ್ದ ರಾಜರನ್ನು ಅಲ್ಲಲ್ಲಿ ಬಡಿದು ಕೊಲ್ಲುತ್ತಿದ್ದನು. ನಿನ್ನ ಕಡೆಯವರು ಸೃಂಜಯರನ್ನು ಸಿಕ್ಕಿದ ಕಡೆಯಲ್ಲಿ ಕೊಲ್ಲುತ್ತಿದ್ದರು. ಒಬ್ಬರಿಗೊಬ್ಬರು ಜಯಕ್ಕಾಗಿ ನಿಮ್ಮ ಪ್ರಾಣಗಳನ್ನೇ ಬಲಿಕೊಟ್ಟು ಯುದ್ಧ ಮಾಡಿದರು. ತಮ್ಮ ಪ್ರಾಣಗಳನ್ನೇ ಬಲಿಕೊಟ್ಟು ಯುದ್ಧ ಮಾಡಿದರು. ವೀರರು ಬಿಚ್ಚಿದ ತಲೆಗಳೊಡನೆ ಕವಚವು ಹರಿದು, ರಥಗಳು ಮುರಿದು, ಕೈಯಲ್ಲಿದ್ದ ಬಿಲ್ಲುಗಳು ತುಂಡಾದ ಮೇಲೆ ಕೂಡ ತೋಳುಗಳಿಂದಲೇ ಹೊಡೆದಾಡುತ್ತಿದ್ದರು. ಭೀಷ್ಮನು ಪಾಂಡವ ಸೈನ್ಯವನ್ನು ನಡುಗಿಸುತ್ತಾ ಮರ್ಮ ಭೇದಕಗಳಾದ ಬಾಣಗಳಿಂದ ಮಹಾರಥರನ್ನು ಹೊಡೆಯುತ್ತಿದ್ದನು. ಪಾಂಡವ ಸೈನ್ಯದಲ್ಲಿ ಚತುರಂಗ ಸೈನ್ಯಗಳು ಭೀಷ್ಮನಿಂದ ಬಹಳವಾಗಿ ನಷ್ಟವಾದವು. ರಾಜೇಂದ್ರ, ಭೀಷ್ಮನು ತೋರಿಸಿದ ಆಗಿನ ಪರಾಕ್ರಮವು ಮಹೇಂದ್ರನ ಪರಾಕ್ರಮದಂತೆ ಆಶ್ಚರ್ಯಕರವಾಗಿದ್ದಿತು. ಇದರಂತೆಯೇ ಅತ್ತಲಾಗಿ ಭೀಮ, ಧೃಷ್ಟದ್ಯುಮ್ನ, ಸಾತ್ಯಕಿಗಳ ಯುದ್ಧವು ಅತಿ ಭಯಂಕರವಾಗಿದ್ದಿತು. ಮತ್ತೊಂದು ಕಡೆಯಲ್ಲಿ ದ್ರೋಣನ ಪರಾಕ್ರಮವನ್ನು ನೋಡಿ ಪಾಂಡವರಿಗೆ ಭೀತಿ ಹುಟ್ಟಿತು. ಆಗ ದ್ರೋಣನ ಪ್ರಹಾರವನ್ನು ತಡೆಯಲಾರದೆ ಅಲ್ಲಲ್ಲಿ ಪಾಂಡವ ಸೈನಿಕರು ತಮ್ಮೊಳಗೆ, ಆಹಾ, ಈ ದ್ರೋಣನೊಬ್ಬನೇ ನಮ್ಮ ಸೈನ್ಯಗಳನ್ನೆಲ್ಲ ತೀರಿಸಬಲ್ಲನು.
ಈಗ ಶೂರರಾದ ಅನೇಕ ಯೋಧರಿಂದ ಪರಿವೃತನಾಗಿ ಬಂದ ಅವನ ಆರ್ಭಟವನ್ನು ಕೇಳಬೇಕೆ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಹೀಗೆ ಭಯಂಕರವಾದ ಯುದ್ಧವು ನಡೆಯುತ್ತಿರುವಾಗ ಉಭಯ ಸೈನ್ಯಗಳಲ್ಲಿಯೂ ಶೂರರು ಕೋಪಾವೇಶದಿಂದ ಭೂತಾವಿಷ್ಟರಾದಂತೆ ಮೈ ತಿಳಿಯದೆ ಹೊಡೆದಾಡುತ್ತಿದ್ದರು. ಆಗ ಅಲ್ಲಿ ಪ್ರಾಣದ ಮೇಲೆ ಆಶೆಯಿದ್ದವನು ಯಾವನೊಬ್ಬನಾದರೂ ಕಾಣಿಸಲಿಲ್ಲ. ದೈತ್ಯ ದಾನವ ಯುದ್ಧದಂತೆ ಅದು ಅತಿ ಘೋರವಾಗಿ ಪ್ರಬಲಿಸಿತು. ಇದು 90ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.